ಸರ್ಕಾರಿ ಅಧಿಕಾರಿಯ ಮೇಲೆ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಾರ್ಡ್ ಭೇಟಿಯ ವೇಳೆ ನಡೆದಿರುವಂತಹ ಹಲ್ಲೆ ಇದು. ಪಾಲಿಕೆಯ ಎಡಬ್ಲ್ಯೂ ವೀರೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕಾರ್ಪೊರೇಟರ್ ಕುಬೇರ. ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಶಾಸಕ ಭರತ್ ರೆಡ್ಡಿ ಅವರು ಬಂದಿರ್ತಾರೆ. ಈ ವೇಳೆ ಕಾರ್ಪೊರೇಟರ್ ಕುಬೇರ ಮತ್ತು ವೀರೇಶ್ ಮಧ್ಯೆ ವಾಗ್ವಾದ ಶುರುವಾಗಿದೆ. ಶಾಸಕರೇ ಇಬ್ಬರ ಜಗಳವನ್ನ ತಿಳಿಗೊಳಿಸಿದ್ರು ಕೂಡ ಮತ್ತೆ ಜಗಳ ಮಾಡಿಕೊಂಡು ಹಲ್ಲೆ ಆಗಿದೆ. ಒತ್ತುವರಿ ತೆರವು ಮಾಡುವಂತೆ ವೀರೇಶ್ಗೆ ಕಾರ್ಪೊರೇಟರ್ ಕುಬೇರ ಅವರು ತಿಳಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ವಾಗ್ವಾದ ಆಗಿದೆ. ಒತ್ತುವರಿ ತೆರವು ವಿಳಂಬವಾದ ಹಿನ್ನೆಲೆ ಹಲ್ಲೆ ಆಗಿದೆ ಅಂತೇಳಿ ವೀರೇಶ್ ಅವರು ಆರೋಪ ಮಾಡಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆಯ ಮುಂದೆ ಅಧಿಕಾರಿಗಳಿಂದ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಆಯುಕ್ತ ಮಂಜುನಾಥ್ ಸೇರಿದಂತೆ ಪಾಲಿಕೆಯ ಎಲ್ಲಾ ಸಿಬ್ಬಂದಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಪೊರೇಟರ್ ವಿರುದ್ಧದ ಪ್ರತಿಭಟನೆಗೆ ಬಿಜೆಪಿಯ ಕಾರ್ಪೊರೇಟರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಕೂಡಲೇ ಆ ಕಾರ್ಪೊರೇಟರ್ ಕುಬೇರ ಆತನನ್ನ ಬಂಧಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿಬಂದಿದೆ. ನೋಡಿ, ಪಾಲಿಕೆಯ ಎಡಬ್ಲ್ಯೂ ವೀರೇಶ್ ಮೇಲೆ ಕಾರ್ಪೊರೇಟರ್ ಕುಬೇರ ಹಲ್ಲೆ ಮಾಡಿರೋದು. ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಡೋದಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಕಾರ್ಪೊರೇಟರ್ ಕುಬೇರ ಮತ್ತು ವೀರೇಶ್ ಮಧ್ಯೆ ವಾಗ್ವಾದ ಶುರುವಾಗಿದೆ. ಇಬ್ಬರ ಜಗಳವನ್ನ ತಿಳಿಗೊಳಿಸಿದ್ರು ಕೂಡ ಬಳಿಕ ಪರಸ್ಪರ ಹಲ್ಲೆ ಆಗಿದೆ. ಅದೊಂದ್ ಕಡೆ ಯಾವ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಎಡಬ್ಲ್ಯೂ ವೀರೇಶ್ ಅವರು ಮಾಡಿದ್ದಾರೆ. ಮತ್ತೊಂದ್ ಕಡೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಆ ಪ್ರತಿಭಟನೆಗೆ ಬಿಜೆಪಿಯ ಕಾರ್ಪೊರೇಟರ್ ಕೂಡ ಸಾಥ್ ಕೊಟ್ಟಿದ್ದು, ಕೂಡಲೇ ಆತನನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿಬಂದಿದೆ. ಸರ್, ಮೊನ್ನೆ ಇನ್ಫೆಂಟ್ರಿ ರೋಡಲ್ಲಿ ಒಂದು ಫುಟ್ಪಾತ್ ಒಂದು ಇದನ್ನ ಕಟ್ಟಿದ್ದಾರೆ ಸರ್. ಟೆಂಪ್ರವರಿ ಶೆಡ್ ಕಟ್ಟಿದ್ರು ಮೊನ್ನೆ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದರು, ಸ್ಪಾಟಕ್ಕೆ ಬಂದರು. ಇದನ್ನು ತೆಗೆಸ್ರಿ ಅಂದರು. ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ವಿ. ತಗೊಳ್ರಿ, ಇದು ಫುಟ್ಪಾತಲ್ಲಿ ಕಟ್ಟಿದರೆ ಇದು ಮತ್ತೆ ಕಟ್ಟಬಾರ್ದು, ವೈಲೇಷನ್ ಆಗುತ್ತೆ, ನೀವು ಬೇಕಾದ್ರೆ ನಿಮ್ಮ ಪ್ರೆಮೈಸಸಲ್ಲಿ ಕಟ್ಕೊಳ್ರಿ ಅಂತಂದು ಹೇಳಿ ಬಂದ್ವಿ ಅವರಿಗೆ. ನಿನ್ನೆ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್, ನಿನ್ನೆ ಇದೈತಿ, ಹಿಂಗೆ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ನಿಮ್ದೇನು ನಿಮ್ಮ ರಿಲೇಷನ್ ಇದೇನಾ ಅವ್ರದ್ದು, ಅವ್ರದ್ದು ಏನು ವ್ಯವಹಾರ ಇದೆ ಹಂಗಂತ. ಸರ್, ನಮಗೆ ಯಾಕೆ ರಿಲೇಷನ್ ಆಗುತ್ತೆ ಸರ್, ತೆಗಿಸ್ತೀವಿ, ನೀವು ಹೇಳಿದಿರಲ್ಲ ತೆಗಿಸ್ತೀವಿ ಬಿಡಿ ಅಂತ. ಅದು ಜೋರು ಬಾಯ್ ಮಾಡಿದ್ರು. ನೀನು ಈಗ ತೆಗಿಸ್ಬೇಕು, ನೀನೆಂತ ಎಡಬಲ್ಲಿ, ನೀನೇನು ಕೆಲಸ ಮಾಡ್ತೀಯ ಹಂಗೆ. ಸರ್, ಈ ಥರ ಎಲ್ಲ ಮಾತಾಡಿದ್ರೆ ನಾನು ತೆಗ್ಸೋಕ್ಕಾಗಲ್ಲ, ನೀವೇನು ಮಾಡ್ಕೊಂತೀರಿ ಮಾಡ್ಕೊಳ್ಳಿ ಸರ್ ಅಂತ ಅಂದೆ ನಾನು. ಅವಾಗ MLA ಸರ್ ಇದ್ರು, ಏನು ಗಲಾಟೆ ವೀರೇಶ್ ಅಂತ ಬಾ ಅಂತ ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರು. ಅವ್ರು ಅಲ್ಲೆಲ್ಲ ಏನು ಮಾತಾಡಿದ್ವಿ ಬಾ ಅಂತ. ನನ್ನ ಸಾರ್ ಹತ್ರಕ್ಕೆ ಹೋದೆ. ಹೋಗಿ ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ ಬಂದೆ. ಅವಾಗ ಏಕಾಏಕಿ ಬಂದ್ಬಿಟ್ಟು ಇಲ್ಲಿಗೆ ಗುದ್ದಿದ್ರು ಸರ್. ನಾನು ಅಲ್ಲಿಂದ ಸುಮ್ಮನೆ ವಾಪಸ್ ಬಂದೆ ಸರ್. ಇಲ್ಲ, ಅದು ನಾನು ಅದೇ ವಾರ್ಡಲ್ಲಿ ಇವತ್ತು ಸಲಾಂ ಬಳ್ಳಾರಿ ಮತ್ತು ನಮ್ಮ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇನ್ನು ಮಾತಿನ ಚಕಮಕಿ ನಡೆದಾಗ ನಾನು ಮಾತಿನ ಚಕಮಕಿ ಏನೋ ನಡೆದಾಗ ಇಬ್ಬರಿಗೂ ಸಮಾಧಾನ ಹೇಳಿ ಇವ್ರನ್ನ ಕಳಿಸಿದ್ದೆ. ಮತ್ತು ನಾನು ಒಳಗೆ ಜನರೇನೋ ಕರೆದಾಗ ಅಲ್ಲಿ ಮಾತಾಡೋಕ್ಕೆ ಹೋದಾಗ ಏನೋ ಈ ಥರ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಅದಕ್ಕೆ ಏನಾಗಿದೆ, ಏನು ವಾಸ್ತವಾಂಶ ತಿಳ್ಕೊಳ್ಳೋಣ ಅಂತೇಳಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಅದೇನು ತಿಳ್ಕೊಂಡು ಯಾರಿಗೆ ಏನಾನ ಆ ಥರ ನಡೆದಿದ್ರೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನು ನಡೆಸ್ಕೊಡ್ಬೇಕು ನಾವು ನಡೆಸ್ಕೊಡ್ತೀವಿ. ಇಲ್ಲ, ಅದು ತಪ್ಪೇ. ಯಾಕಂದರೆ ಅಧಿಕಾರಿಗಳು ಇಂದನೇ ನಮ್ಮ ವ್ಯವಸ್ಥೆ ನಡೆಯೋದು. ಅಂಥವ್ರು ಅವ್ರ ಕರ್ತವ್ಯಕ್ಕೋಸ್ಕರ ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಅವರು ಬಂದಂಥವ್ರು. ಅದರಲ್ಲಿ ಯಾರು ತಪ್ಪಿದೆ, ಯಾರ್ದು ಏನು ವಿಚಾರ ಆಗಿದೆ ಅಂತಲೂ ನನಗಿನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪೂರ್ತಿಯಾಗಿ ಮಾಹಿತಿಯನ್ನು ತೊಗೊಂಡು ತನಗೆ ತಿಳಿಸ್ಬೇಕು. ಇಲ್ಲ, ಆ ಥರ ಏನನ್ನ ಅವರಿಗೆ ಆ ಥರ ಟಾರ್ಚರ್ ಏನನ್ನ ಆಗಿದ್ದರೆ ತಿಳಿಸ್ಕೊಟ್ರೆ ನಾವೆಲ್ಲ ನಾವೇನು ಕಾರ್ಪೊರೇಟರ್ಸು, ನಮ್ಮ ಕಮಿಷನರ್ ಎಲ್ಲರೂ ಏನಿದೀವಿ ನಾವು ಕುಂತ್ಕೊಂಡು ಚರ್ಚೆ ಮಾಡ್ತೀವಿ.
ಏನು ಹಾಳಾಗ್ಕೋಬೇಡ್ರಿ, ಏನೂ ಆಗಿಲ್ಲ, ಇಂಜೆಕ್ಷನ್ ಏನೂ ಆಗಿಲ್ಲ, ಸುಮ್ಮನೆ ನೀವು ಮತ್ತೆ ಇದಾದರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಧಾಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಧಾಕೃಷ್ಣ, ಯಾವ ವಿಚಾರಕ್ಕೆ ಗಲಾಟೆ ಆಗಿದ್ದು, ಆತ ಮಾಡ್ತಾ ಇರುವಂತ ಆರೋಪ ಏನು, ಈಗ ಆತನ ಪರಿಸ್ಥಿತಿ ಹೆಂಗಿದೆ, ಏನ್ ಮಾಹಿತಿ ಸಿಕ್ಕಿದೆ? ಹೌದು ಪ್ರಭು, ಇದು ಫುಟ್ಪಾತ್ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಲಿಕೆಯ ಸಿಬ್ಬಂದಿ ಮೇಲೆ 38ನೇ ವಾರ್ಡಿನ ಕಾರ್ಪೊರೇಟರ್ ಕುಬೇರ್ ಅವರು ಹಲ್ಲೆ ನಡೆಸಿದ್ದಾರೆ. ಅದು ಶಾಸಕರು ಸಲಾಂ ಬಳ್ಳಾರಿ ಅಂತ ಕಾರ್ಯಕ್ರಮ ನಡೆಸುವ ವೇಳೆ ಇದು ನಡೆದಿರೋದು ಬಹಳ ಅಂದ್ರೆ ಬಳ್ಳಾರಿ ಜನರಲ್ಲಿ ಬಹಳ ಆತಂಕ ಮೂಡಿಸಿದೆ ಅಂತ ಹೇಳ್ಬೋದು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಹಲವು ಬಾರಿ ಹಿಂದೆ ಸೂಚನೆ ನೀಡಿದ್ರಂತೆ ಅಧಿಕಾರಿಗೆ, ಆದ್ರೂ ಕೂಡ ಒತ್ತುವರಿ ಕೆಲಸ ಪೂರ್ಣವಾಗದೇ ಇಲ್ಲದೆ ಅದರಿಂದ ಆಕ್ರೋಶಗೊಂಡ ಕಾರ್ಪೊರೇಟರ್ ಏಕಾಏಕಿ ಶಾಸಕರು ಮತ್ತು ಜನಪ್ರತಿನಿಧಿಗಳ ಮುಂದೆನೆ ಹಲ್ಲೆ ಮಾಡಿರುವಂತದ್ದು. ಈಗ ಅಧಿಕಾರಿಗಳು ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾವಂತ ವಿಚಾರ ನಡೀತಾ ಇದೆ. ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರು ಕೂಡಲೇ ಕ್ಷಮಾಪಣೆ ಕೇಳಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಕಾರ್ಪೊರೇಟರ್ಗಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಅದರ ಜೊತೆಗೆ ಆಯುಕ್ತರು ಕೂಡ ಈ ಅಧಿಕಾರಿಗಳಿಗೆ ಸಾಥ್ ನೀಡಿದ್ದು ಈಗ ಪ್ರತಿಭಟನೆ ನಡೀತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ರಾಧಾಕೃಷ್ಣ ನೀವೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಫೋಟೋ ತೋರಿಸ್ತಾ ಇದ್ದೀವಿ, ಕಾರ್ಪೊರೇಟರ್ ಕುಬೇರ ಅವರ ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಇದೇ ವ್ಯಕ್ತಿ ಹಲ್ಲೆ ಮಾಡಿರೋದು ಪಾಲಿಕೆಯ AEE ವೀರೇಶ್ ಅವರ ಮೇಲೆ. ವೀರೇಶ್ ಅವರು ಕೂಡ ಒಂದಷ್ಟು ವಿಚಾರ ಹೇಳ್ತಾ ಇದ್ರು, ಹೆಂಗೆ ಹಲ್ಲೆ ಆಯಿತು, ಏನು ವಿಚಾರಕ್ಕೆ ಅವ್ರು ಗಲಾಟೆ ತೆಗೆದ್ರು, ಮಾತಿನ ಚಕಮಕಿ ನಡೀತು ಅಂತ. ಸ್ವತಃ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು, ಅವರು ಮಾತಿನ ಚಕಮಕಿ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಸಮಾಧಾನ ಪಡಿಸಿದೆ, ಬಟ್ ಅದಾದಮೇಲೆ ಈ ಗಲಾಟೆ ಆಗಿದೆ, ಎಕ್ಸಾಕ್ಟಾಗಿ ಅದೇನು ನಡೆದಿದೆ ತಿಳ್ಕೊಂಡು ಆ ನಂತರದಲ್ಲಿ ಏನು ಕ್ರಮ ಕೈಗೊಳ್ಬೇಕು ತೆಗೆದುಕೊಳ್ತೀವಿ ಅಂತೇಳಿ. ಈಗ ಸದ್ಯ ಈ ಕಾರ್ಪೊರೇಟರ್ ಕುಬೇರ ಏನಿದ್ದಾನೆ ಈತನನ್ನು ಬಂಧಿಸಬೇಕು ಅಂತೇಳಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸೊ ಅಲ್ಲಿಗೆ ಆತನ ವಿರುದ್ಧ ಏನಾದರೂ ಕಾನೂನು ಕ್ರಮ ಜರುಗಿಸಲಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಬಹುಶಃ ನಾವು ಕಾದು ನೋಡಬೇಕಾಗಿದೆ.